ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಟಾಟಿ ಪಲ್ಯನ ಹೆಂಗೆ ಮಾಡಬೇಕು ಅನ್ನೋಂಥದ್ದು ತೋರಿಸ್ತಾ ಇದ್ದೀನಿ. ನಾ ಈ ಥರ ಮಾಡ್ತಿರ್ತೀನಿ, ಆಮೇಲೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಈ ಥರ ಮಾಡ್ಬೋದು. ಇದಕ್ಕೆಲ್ಲ ಏನು ಬೇಕು ಅಂದ್ರೆ ಬಟಾಟಿ ಮೊದಲು ನಾವು ಕುದಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಟೊಮೆಟೊ, ಪುಟಾಣಿ, ಆಮೇಲೆ ಬಟಾಣಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು, ಅರಿಶಿಣ ಪುಡಿ, ಸಾಸಿವೆ, ಜೀರಿಗೆ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕಿ ನಾವು ಬಾಣಲಿ ಕಾಯಕ್ಕಿಡಬೇಕು. ಫಸ್ಟಿಗೆ ನಾವು ಸಾಸಿವೆ ಜೀರಿಗೆನ ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿನ ಹಾಕಬೇಕು. ಆಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. ಹಾಕಿಬಿಟ್ಟು ಇದನ್ನು ಸರಿಯಾಗಿ ಹುರ್ಕೋಬೇಕು. ಇವಾಗ ಬಟಾಣಿನ ಹಾಕಬೇಕು. ಇದನ್ನು ಸರಿಯಾಗಿ ಹುರ್ಕೋಬೇಕು. ಆಮೇಲೆ ಟೊಮೆಟೊ ಹಾಕಬೇಕು. ಇವಾಗ ಕರಿಬೇವು ಹಾಕಬೇಕು. ಆಮೇಲೆ ಪುಟಾಣಿ, ಆಮೇಲೆ ಬಟಾಟಿನ ಹಾಕಬೇಕು. ಇದಕ್ಕೆ ಅರಿಶಿಣ ಪುಡಿ ಹಾಕಬೇಕು. ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು. ನಮಗೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನು ಸರಿಯಾಗಿ ತಿರ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕುದಿಸ್ಬೇಕು. ಯಾಕಂದರೆ ತಳಗ ಹತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹಾಕಿ ಈ ಥರ ಬಟಾಟಿ ಪಲ್ಯ ಮಾಡ್ಕೋಬೇಕಾಗ್ತದೆ. ಈ ಥರ ಬಟಾಟಿ ಪಲ್ಯ ರೆಡಿ ಆಯಿತು. ಇದು ದೋಸೆ ಕೂಡ, ಆಮೇಲೆ ಪೂರಿ ಕೂಡ, ಚಪಾತಿ ಕೂಡ ತಿನ್ನೋದ್ರಿಂದ ಬಹಳನೇ ತುಂಬ ಚೆನ್ನಾಗಿ ಆಗಿರ್ತದೆ. ಥ್ಯಾಂಕ್ ಯು.